ಅವನ್ ಎಲ್ಲಾ ಪ್ರಾಪರ್ಟಿನ ಕೊಟ್ಬಿಟ್ರೆ ಮುಂದೆ ಏನಾಗ್ಬೇಕು? ಹಾಗಾಗಿ ಅರ್ಧ ಭಾಗನ ಕೊಡ್ಬೋದು, ಇನ್ನು ಅರ್ಧನ್ ಮಾಡ್ಬೇಕು, ಹಂಗೆ ಉಳಿಸ್ಬೇಕು. ಪೂರ್ತಿ ಕೊಟ್ಟಿದ್ದೀನಿ ಇಬ್ಬರ ಮಧ್ಯದಲ್ಲಿ, ನನ್ನ ಇಬ್ಬರು ಗಂಡ್ ಮಕ್ಳಿಗೆ, ಹೆಣ್ಮಕ್ಳಿಗೆ ಏನು ಕೊಡೋದಿಲ್ಲ ಅಂತಂದ್ರೆ ಆಗಲ್ಲ. ಉದಾಹರಣೆಗೆ ಕಿರಿ ಜೀವ ಒಂದ್ ಮನೇಲಿರುತ್ತೆ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ನಾನಿರೋ ತನಕ ಈ ಮನೆ ನೀನು ಮಾಡಬಾರ್ದು ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ. ಈ ತರ ಆಗಿದೆ ಬೇಕಾದಷ್ಟು ಸಂದರ್ಭದಲ್ಲಿ. ನಾನಿರೋ ತನಕ ನೀವೇನು ಮಾಡ್ಬೇಡ್ರಪ್ಪ, ನಾನು ಹೋದ್ಮೇಲೆ ನೀವು ಉಂಟು ಅವ್ರುಂಟು ಅಂತ. ಆಯ್ತಪ್ಪ, ಹಂಗಾರೆ ಮನೆ ಒಂದ್ ಬಿಟ್ಬಿಟ್ಟು ಮಿಕ್ಕಿದ್ ನಾವು ಬೇರೆ ಬೇರೆ ಮಾಡ್ಕೋತೀವಿ. ಆಸ್ತಿ, ಜಮೀನು, ಫ್ಯಾಕ್ಟ್ರಿ ಏನಿದೆ ಅದನ್ನ ಬೇರೆ ಬೇರೆ ಮಾಡ್ಕೋತೀವಿ, ಅದಕ್ಕೆ ನಿಂದೇನ್ ತಕರಾರು ಅಂದ್ರೆ ಮಾಡ್ಕೊಳ್ರಿ, ಅದಕ್ಕೆ ನಂದೇನಿಲ್ಲ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ. ತಂದೆ ಅದು ಬೆಂಗಳೂರಿನಂತ ಊರಲ್ಲಿ ಮನೆ ಒಂದೇ ಇರುತ್ತೆ. ತಂದೆ ಸತ್ತಿದ ತಕ್ಷಣ ಅಪ್ಪ ಮಗ ಮಗಳು ಇಬ್ರು ಸೇರ್ಕೊಂಡ್ಬಿಟ್ಟು ಪಾರ್ಟಿಷನ್ ಮಾಡ್ಕೊಂಡಿದೀವಿ ಅಂತ ತಾಯಿನ ಹೊರ್ಗೆ ಹಾಕ್ಬಿಟ್ರೆ ಎಲ್ಲೋ ಬೇಕಾಯಮ್ಮ? ಯಾರು ಯೋಚನೆ ಮಾಡಿಲ್ಲ? ನೀವೆಲ್ಲ ಲಾಯರು, ಯೋಚನೆ ಮಾಡಿ ಆ ಕಡೆಗೆ. ಬೆಂಗಳೂರಿನಂತ ಊರು, ಮನೆ ಒಂದೇ ಉಳ್ಕೊಳ್ಳೋದು ನಿಮ್ಗೆ, ಇನ್ನೇನು ಉಳ್ಕೊಳ್ಳಲ್ಲ. ಟಿಲ್ ದಿ ಮೇಲ್ ಏರ್ಸ್ ಚೂಸ್ ಅಂತಿದ್ದು, ಈಗ ಮೇಲು ಏರು ಎಲ್ಲ ಆಯ್ತು. ನರಸಿಂಹಮೂರ್ತಿ ವರ್ಸಸ್ ಸುಶೀಲಾಬಾಯಿ ಅಂತ ಒಂದು ಜಜ್ಮೆಂಟ್ ಇದೆ, ತಾವು ದಯಮಾಡಿ ಅದನ್ನ ಓದಿ. ಅದ್ರೊಳಗಡೆಗೆ ಏರ್ ಲಾರ್ಡ್ಶಿಪ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್, ಬೆಂಗಳೂರದೇ ಪ್ರಾಪರ್ಟಿ ಅದು, ಬೆಂಗಳೂರು ಮ್ಯಾಟ್ರೆ. ನರಸಿಂಹಮೂರ್ತಿ ವರ್ಸಸ್ ಸುಶೀಲಾಬಾಯಿ ಅಂತ. ಇನ್ಫ್ಯಾಕ್ಟ್ ಇವತ್ತಿನ ಈ ಹಿಂದೂ ಲಾ ಅಮೆಂಡ್ಮೆಂಟ್ಗೆ ನಾಂದಿ ಹಾಡಿದ್ದೆ ಆ ಜಡ್ಜ್ಮೆಂಟ್. ಆಯ್ತಲ್ಲ? ಯಾಕೆ ಅಂತ ಹೇಳ್ತೀನಿ. ಈ ನರಸಿಂಹಮೂರ್ತಿ ಏನ್ ಮಾಡ್ದ, ಸೆಕ್ಷನ್ 23 ಡಿಫೆನ್ಸ್ ಹಾಕ್ತ. ನೋಡಿ ಸ್ವಾಮಿ, ಮೇಲ್ ಏರ್ಸ್ ಅಂತಿದೆ, ಆದ್ರಿಂದ ನಾನು ಡಿಸೈಡ್ ಮಾಡೋ ತನಕ ಪಾರ್ಟಿಷನ್ ಮಾಡ್ಕೋತೀನಿ ಅಂತ ನಮ್ಮ ಅಕ್ಕನೋ ತಂಗಿನೋ ಯಾರು ಸುಶೀಲಾಬಾಯಿ ಇದ್ಲ ಅವಳಿಗೆ ಪಾರ್ಟಿಷನ್ ಕೇಳಕ್ ಹಾಕಿಲ್ಲ, ಬೇಕಾದ್ರೆ ಬಂದಿರ್ಲಿ ಒಂದ್ ರೂಮ್ ಕೊಡ್ತೀನಿ ಅಂತ. ಇಡೀ ಮನೆ ನಂದು, ಬೇಕಾದ್ರೆ ಬಂದಿರ್ಲಿ ಒಂದ್ ರೂಮ್ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಟ್ರಯಲ್ ಕೋರ್ಟ್ನವ್ರು ಸೆಕ್ಷನ್ 23. ಹೈಕೋರ್ಟ್ ಬಂತು, ಹೈಕೋರ್ಟ್ ಅಲ್ಲಿ ರಿವರ್ಸ್ ಆಯ್ತು, ಮ್ಯಾಟರ್ ಸುಪ್ರೀಂ ಕೋರ್ಟ್ ಹೋಯ್ತು. ಆನರಬಲ್ ಜಸ್ಟಿಸ್ MM ಪಂಚಿ ಸಾಹೇಬ್ರು, as his lordship then was, later on his lordship became the chief justice, as his lordship then was, took the help of General Class Act and said year is equal to years, years is equal to year, therefore the Narasimhamurthy need not give the property ಅಂತ ಬರ್ದಾಕಿ. So Sushilabai left with only a room without even washroom and other required facility. ಹೆಂಗಿರಕ್ಕಾಗುತ್ತೆ? ಸೊ ಅವತ್ತಿನ ದಿವಸ ಇಟ್ ಕ್ರಿಯೇಟೆಡ್ ಅನ್ ಅಪ್ರೋರ್. ಒಬ್ಬೇ ಮಗ, ನ್ಯೂಕ್ಲಿಯರ್ ಫ್ಯಾಮಿಲಿ, ಒಬ್ಬೇ ಮಗಳು, ಇಂಥ ಸಂದರ್ಭಗಳಲ್ಲಿ ಏನಾಗಬಹುದು? ಇದನ್ನ ಗಮನಕ್ಕೆ ತೆಗೆದುಕೊಂಡಂತವ್ರವರು ಇದು ಅನ್ಯಾಯ ಆಗ್ತಾ ಇದೆ ಹೆಣ್ಮಕ್ಳಿಗೆ ಅಂತ ಹೇಳಿ ಸೆಕ್ಷನ್ 6 ಅಮೆಂಡ್ಮೆಂಟ್ ಮಾಡುದು. ಬಹುಶಃ ನರಸಿಂಹಮೂರ್ತಿ ವರ್ಸಸ್ ಸುಶೀಲಾಬಾಯಿ ಬರ್ದೇದಿದ್ರೆ ಸೆಕ್ಷನ್ 6 ಅಮೆಂಡ್ಮೆಂಟೇ ಬರ್ತಿರ್ಲಿಲ್ಲ. ಅಲ್ಲ, ಅದೆಲ್ಲ ಓದ್ಕೋಬೇಕು, ತಿಳ್ಕೊಳ್ಳೋಂಗೆ ಹೇಳ್ಬೇಕು, ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ದು. ನಾನು ಅದ್ರ ಮೇಲೆ ಒಂದು ಆರ್ಟಿಕಲ್ ಕೂಡ ತಯಾರು ಮಾಡಿದ್ದೆ, నేను ಇದರಲ್ಲಿ AIR ಪಬ್ಲಿಷ್ ಮಾಡ್ಬೇಕು ಅಂತ. ಬಟ್ ಬೈ ದ ಟೈಮ್ ಐ ಹ್ಯಾಡ್ ಟು ಟೇಕ್ ದಿ ಡಿಸ್ಟ್ರಿಕ್ಟ್ ಜಡ್ಜಸ್ ಎಕ್ಸಾಮಿನೇಷನ್. ಸೊ ಪೀಪಲ್ ಸೆಡ್ ಕೀಪ್ ಇಟ್ ವೆನ್ ಯು ವಾಂಟ್ ಟು ರೆಂಡರ್ ಇಟ್ ಆಸ್ ಎ ಜಡ್ಜ್ ಆಫ್ ದಿ ಹೈಕೋರ್ಟ್, ಯು ಕ್ಯಾನ್ ಡೂ ಇಟ್. ಯಾಕೆ ನಾನು ತಮ್ಗದ್ನ ಹೇಳಿದ್ದು ಅಂದ್ರೆ, ಬೆಂಗಳೂರಿನಂತ ಊರುಗಳಲ್ಲಿ ಇರ್ತಕ್ಕಂಥ ಅಥವಾ ಎನಿ ಅರ್ಬನ್ ಪ್ರಾಪರ್ಟಿ ಫಾರ್ ದಟ್ ಮ್ಯಾಟರ್ would be more valuable if 2 or the brothers or 3 male members decide for partial partition, ignoring the female folk, and only allot some useless property at a later point of time. Is it what the Mullah had, Prophet Muhammad had thought? No is the answer. ಯಾಕೆಂದ್ರೆ ಡೆಫಿನೆಟ್ ಶೇರು ಚಾರ್ಟ್ ಪ್ರಕಾರ ಕೊಟ್ಬಿಟ್ರು, ಯಾರ್ಯಾರು ಆಗ್ಬೇಕು, ಅಟೆ ಪಾರ್ಟಿಷನ್ ಎಷ್ಟು ಕೊಡ್ಬೇಕು ಅಂತ. ಒಂದು ಮೊದಲನೇ ಪಾಯಿಂಟ್, ಇದ್ರ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳಿದ್ರು. I have followed your line of argument. In fact, you have argued it very logically. ಎಲ್ಲ ಒಂದ್ ಕಡೆಯಿಂದ ತಗೊಂಡ್ ಬಂದಿದ್ರಿ, ಚೆನ್ನಾಗಿದೆ. ಸ್ವಲ್ಪ ಯೋಚನೆ ಮಾಡಿ. ಎಕ್ಸಿಬಿಟ್ D1 ಆಕ್ಟೆಡ್ ಅಪಾನ್ ಆಗ್ಬಿಟ್ಟಿದೆ, ಹೊರಗಡೆ ಕೊಟ್ಬಿಟ್ಟಿದ್ದೀವಿ, ನಮ್ದೇನು ಅದ್ರಲ್ಲಿ ತಕರಾರಿಲ್ಲ. ಆದ್ರೆ ಹೆಣ್ಣು ಮಕ್ಳು ಅದಕ್ಕೆ ಪಾರ್ಟಿನಾ ಮಾಡ್ಲಿಲ್ಲ. 5 ಜನ ಹೆಣ್ಮಕ್ಳು ಏನ್ ಮಾಡಿದ್ರು ಪಾಪ. ಒಂದ್ ನಿಮಿಷ ಬಂದೆ, ಅದಕ್ಕೆ ಆಗಲ್ಲ. ಅದಕ್ಕೆ ನಾನು ಹೇಳಿದ್ದು ಅರ್ಬನ್ ಪ್ರಾಪರ್ಟಿ ಹೋಳಿಗೂಡು ಅಂತ. ಆಯ್ತಲ್ಲ? ಎರಡನೇದು ಇದಾಯ್ತು. ಇದನ್ನು ಏನೋ ಒಪ್ಪೋಣ, ಏನೋ ಅವ್ರಿಗೆ ಶಕ್ತಿ ಇತ್ತು, ಕೊಟ್ರು, ಮಾಡಿದ್ರು ಅಂತ. ಪಾರ್ಷಿಯಲ್ ಪಾರ್ಟಿಷನ್ ಮಾಡಿದ್ಮೇಲೂ ಕೂಡ ಅವ್ರವ್ರಿಗೆ ಬಂದಂತ ಹಿಸ್ಸೆ ಅವ್ರವ್ರು ತಕೊಂಡ್ಬಿಟ್ಟು ರಕ್ತ ಸಂಬಂಧ ಅಂದ್ರೆ
ಟೆನೆಂಟ್ಸ್ ಇನ್ ಕಾಮನ್ ಅಲ್ಲಿ ಉಳಿದಿದ್ದಾದ್ರೂ ಏನು ಹೆಣ್ಮಕ್ಳಿಗೆ ಹಂಚ್ಕೊಳ್ಳಕ್ಕೆ? ನೀವು ಪಾರ್ಷಿಯಲ್ ಪಾರ್ಟಿಷನ್ ಅಂತ ಮಾಡಿ, ನೋಡಪ್ಪ ಇದೊಂದು ತೆಂಗಿನ ತೋಟ ಉಳಿಸಿದೀವಿ, ಮುಂದೆ ಎಲ್ಲ ರಾಜಿ ಮಾಡುವಾಗ ಇದ್ರೊಳಗಡೆ ನಿಮ್ಗೂ ಭಾಗ ಕೊಡ್ತೀನಿ ಅಂತ ನಮ್ಗೆ ಅಶ್ಯೂರೆನ್ಸ್ ಕೊಟ್ಟಿದ್ರೆ ಒಳ್ಳೇದು, ಒಪ್ಕೋತಾ ಇದ್ವಿ. ಇದನ್ನ ಮಾರ್ಬಿಟ್ಟಿದೀವಿ ನಾವು, ಅದನ್ನ ಮಾರ್ಬಿಟ್ಟಿದೀವಿ, ಇವೆಲ್ಲ ಉಳ್ಕೊಂಡಿದೆ, ಇನ್ನೆಷ್ಟು ಉಳಿಬೇಕು ಅಂತ 37/1 ಕೊಟ್ಬಿಟ್ರಿ, 174 ಕೊಟ್ಬಿಟ್ರಿ. ಸೊ 174 ಅಲ್ಲಿ ಆಯ್ತು. ಅಬ್ದುಲ್ ಶುಕೂರ್ದೇ ವೈಯಕ್ತಿಕವಾದ ಆಸ್ತಿ ಆದ್ರೆ ಇನ್ ಇಸ್ ಲೈಫ್ ಟೈಮ್ ಸಕ್ಸೆಷನ್ ಇಲ್ಲ, ಪಾರ್ಟಿಷನ್ ಇಲ್ಲ. ಅಬ್ದುಲ್ ಶುಕೂರ್ದೇ ವೈಯಕ್ತಿಕವಾದ ಪ್ರಾಪರ್ಟಿ ಆದ್ರೆ ಇನ್ ಇಸ್ ಲೈಫ್ ಟೈಮ್ ಸಕ್ಸೆಷನ್ ಓಪನ್ ಇಲ್ಲ, ಪಾರ್ಷಿಯಲ್ ಪಾರ್ಟಿಷನ್ ಇಲ್ಲ. ಸೊ ದಟ್ ಡೀಡ್ is a deed of convenience ಅಷ್ಟೇ, ನಾಟ್ ಎ ಪಾರ್ಟಿಷನ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅಸ್ಯೂಮಿಂಗ್ ದಟ್ ಎಕ್ಸಿಬಿಟ್ D1 has come into the ಪ್ರಾಪರ್ ಟೈಮ್ ಅಲ್ಲಿ ಬಂದಿದೆ, ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಎಲ್ಲ ಇಟ್ಕೊಂಡ್ರು ಕೂಡ ಅದರದ್ದು ಪೂರ್ತಿ ವ್ಯಾಲಿಡ್ ಅಂತ ಹೋಲ್ಡ್ ಮಾಡಿದ್ರು. If Abdul Shakur wanted to give it to in his lifetime to everybody, it's one thing. He has only chosen it to give it to the defendant, that two sons, Rijwan and another son. Then it is not a partition at all. It is a settlement. He can do so. He can do so. If he wanted to do so, Mohammedan law will have a embargo that more than half it cannot be granted. Half share of Abdul Shakur must always be available for the other heirs. ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ರು ಪ್ರಾಫಿಟ್ ಅವತ್ತು ಅಂತಂದ್ರೆ, ಈ ತರಹ ಒಂದ್ ಸಂದರ್ಭ ಬಂದ್ಬಿಡ್ಬೋದು, ಯಾರೋ ಒಬ್ಬ ಮಕ್ಕಳಿಗೆ ಅವ್ರು ಹೇಳ್ಬಿಡ್ಬೋದು, ಯಾರೋ ಒಬ್ಬರನ್ನ ಪ್ರಿಫರ್ ಮಾಡ್ಬೋದು. ಅಂತಹ ಸಂದರ್ಭದಲ್ಲಿ ಅವನ್ ಎಲ್ಲಾ ಪ್ರಾಪರ್ಟಿನ ಕೊಟ್ಬಿಟ್ರೆ ಮುಂದೆ ಏನಾಗ್ಬೇಕು? ಹಾಗಾಗಿ ಅರ್ಧ ಭಾಗನ್ನ ಕೊಡ್ಬೋದು, ಇನ್ನು ಅರ್ಧನ್ ಮಾಡ್ಬೇಕು, ಹಂಗೆ ಉಳಿಸ್ಬೇಕು. ಸೊ ಹೀಗಿರೋದ್ರಂತ ಸಂದರ್ಭದಲ್ಲಿ ಪೂರ್ತಿ ಕೊಟ್ಟಿದ್ದೀನಿ ಇಬ್ಬರ ಮಧ್ಯದಲ್ಲಿ, ನನ್ನ ಇಬ್ಬರು ಗಂಡ್ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಏನು ಕೊಡೋದಿಲ್ಲ ಅಂತಂದ್ರೆ ಆಗಲ್ಲ. 97 ಇವರು ತೀರ್ಕೊಂಡಿದ್ದು, 17/9/97 ಅಬ್ದುಲ್ ಶುಕೂರ್ ಅವ್ರು ತೀರ್ಕೊಂಡಿದ್ದು. ಸೊ ಆಕ್ಚುಲಿ ಸಕ್ಸೆಷನ್ ಓಪನ್ ದೆನ್, wait, succession opened moment Abdul Shakur is no more, right? Now partial partition anta Privy Council mattondu ella helirodella, we have no objection on that. It is the settled law. Yakandre there is no question of each of the persons enjoying the each inch of the land. ಆ ಕಾನ್ಸೆಪ್ಟ್ ಇಲ್ಲ. ಅದು each inch of the land ಬರೋದು ಕೋಪಾರ್ಷನರಿ ಇದ್ರೆ ಮಾತ್ರ, ಅದು ಹಿಂದೂ ಲಾನಲ್ಲಿ. ಆದ್ರಿಂದ ಕೆಲವು ಭಾಗನ ಪಾರ್ಟಿಷನ್ ಮಾಡ್ಕೋಬಹುದು ಮೊಹಮ್ಮಡನ್ ಲಾನಲ್ಲಿ ಅಂತ ಕಾನೂನಿದೆ, ಅದಕ್ಕೇನು ತಕರಾರಿಲ್ಲ. ನೀವು ಮಧ್ಯ ಡಿಸ್ಟರ್ಬ್ ಮಾಡಿದ್ರೆ ನಾನು ಹೇಳೋದೇ ಇಲ್ಲ. ಅವ್ರು ಇಲ್ಲಿ ನನ್ನ ಹತ್ರ ಕೇಳ್ಕೋಬೇಕು, ನೀನ್ ನೋಡಿದ್ದನ್ನ ನೋಡ್ಬೇಕು. ಸೊ ದೇರ್ ಫಾರ್ ಆಫ್ಟರ್ 1997 ರಿಜ್ವಾನ್ ಅವ್ರ ಅಣ್ಣನ